ಗುಡ್ ಆಫ್ಟರ್ನೂನ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ಮತ್ತೆ ನಿಮಗೆ ಆನ್ಲೈನ್ ಪಾಠಕ್ಕೆ ಕರ್ಕೊಂಡು ಬರ್ತಾ ಇದ್ದೀನಿ. ಸೊ ಮೊನ್ನೆ ಕ್ಲಾಸ್ನಲ್ಲಿ ಲಾರ್ಡ್ ಲಿಟನ್ ಬಗ್ಗೆ ಹಾಗೂ ಅವನ ಆಡಳಿತಾತ್ಮಕ ಸುಧಾರಣೆಗಳ ಬಗ್ಗೆ ಹೇಳಿದ್ವಿ. ಲಾರ್ಡ್ ಲಿಟನ್ ಆಡಳಿತಾತ್ಮಕ ಸುಧಾರಣೆಗಳ ಬಗ್ಗೆ ನಾವು ಹೇಳಿರಬೇಕಾದ್ರೆ ಅದರಲ್ಲಿ ಇವತ್ತು ನಾವು ನೋಡ್ತಾ ಇರೋದು ಮತ್ತೆ ಆ ಸುಧಾರಣೆಗಳಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ ಅವನ ಶೈಕ್ಷಣಿಕ ಸುಧಾರಣೆಗಳು. ಲಾರ್ಡ್ ಲಿಟನ್ನ ಶೈಕ್ಷಣಿಕ ಸುಧಾರಣೆಗಳಲ್ಲಿ ಯಾವುದಕ್ಕೆ ಹೆಚ್ಚು ಒತ್ತು ಕೊಟ್ಟ ಅಂತ ಹೇಳಿದ್ರೆ ಅವನು ಭಾರತದಲ್ಲಿರುವಂಥ ಮುಸ್ಲಿಮರ ಶೈಕ್ಷಣಿಕ ಸುಧಾರಣೆಗೆ, ಭಾರತೀಯ ಮುಸ್ಲಿಮರ ಶೈಕ್ಷಣಿಕ ಸುಧಾರಣೆ ಆಗಬೇಕು, ಅವರಲ್ಲಿ ಶೈಕ್ಷಣಿಕ ಜಾಗೃತಿ ಉಂಟಾಗಬೇಕು ಅಂತ ಹೇಳಿ ಅದಕ್ಕಾಗಿ ಅವನ ಇಚ್ಛೆ ಆಗಿತ್ತು. ಅದಕ್ಕೆ ಹೆಚ್ಚು ಒತ್ತು ಕೊಡಲ್ಪಟ್ಟ. ಹಾಗಾಗಿ ಅವನೇನು ಮಾಡ್ದ ಅಂತ ಹೇಳಿದ್ರೆ ಇವತ್ತಿನ ಅಲಿಗಢದಲ್ಲಿ ಮಹಮ್ಮದಿಯನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ತೆರೆಯಲ್ಪಟ್ಟ. ಈ ಮಹಮ್ಮದಿಯನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಮುಂದೆ ಏನಾಯ್ತಪ್ಪ ಅಂತ ಹೇಳಿದ್ರೆ ಸರ್ ಸೈಯದ್ ಅಹಮದ್ ಖಾನರ ನಾಯಕತ್ವದಲ್ಲಿ ಮುಸ್ಲಿಂ ವಿಶ್ವವಿದ್ಯಾಲಯವಾಗಿ ಪರಿವರ್ತನೆಗೊಳ್ಳಲ್ಪಡ್ತು. ಇದು ಇವನ ಶೈಕ್ಷಣಿಕ ಸುಧಾರಣೆಗೆ ನೀಡಿದಂಥ ಒಂದು ಮಹತ್ವದ ಕೊಡುಗೆ ಅಂತೇಳಿ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಇವನ ಮತ್ತೊಂದು ಸುಧಾರಣೆ ಅಂತ ಹೇಳಿದ್ರೆ ಪ್ರಿವಿ ಕೌನ್ಸಿಲ್ ಅಥವಾ ರಾಜಕುಮಾರರ ಪರಿಷತ್ತು. ಹಾಗಾದರೆ ಪ್ರಿವಿ ಕೌನ್ಸಿಲ್ ಏನಾಗಿತ್ತು? ಹಾಗಾದ್ರೆ ಇನ್ನೊಂದು ಸುಧಾರಣೆ ಅಂತ ಹೇಳಿದ್ರೆ ಪ್ರಿವಿ ಕೌನ್ಸಿಲ್ ಅಥವಾ ರಾಜಕುಮಾರರ ಸಂಸತ್ತು ಅಂಥೇಳಿ ಅಥವಾ ಮಂಡಲಿ ಅಂತೇಳಿ. ಲಾರ್ಡ್ ಲಿಟನ್ ಏನು ಮಾಡ್ತಾ ಅಂತ ಹೇಳಿದ್ರೆ ನೋಡಿ, ವೈಸ್ರಾಯ್ಗೆ ಈ ದೇಶದ ರಾಜ್ಯವನ್ನು ಆಳ್ತಾ ಇರುವಂಥ ರಾಜಕುಮಾರರು ಅಥವಾ ರಾಜರು, ಅವ್ರ ಮಕ್ಕಳಾದಂಥ ರಾಜಕುಮಾರರು ಸಲಹೆ ನೀಡುವಂತಹ ಒಂದು ಮಂಡಳಿಯನ್ನು ಸ್ಥಾಪಿಸಬೇಕನ್ನೋದು ತುಂಬ ಮುಖ್ಯವಾದಂಥ ಉದ್ದೇಶ ಇಟ್ಕೊಂಡಿದ್ದ. ಅದಕ್ಕಾಗಿ ಅವನು ಭಾರತದಲ್ಲಿ ಪ್ರಿವಿ ಕೌನ್ಸಿಲನ್ನು ಪ್ರಾರಂಭಿಸಬೇಕು, ರಾಜಕುಮಾರ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು, ಅವ್ರ ಮೂಲಕ ಭಾರತೀಯರ ಸಮಸ್ಯೆಗಳನ್ನು ಅರ್ಥೈಸ್ಕೊಳ್ಬೇಕು ಅನ್ನೋದು ಅವನ ಇಚ್ಛೆ ಆಗಿತ್ತು. ಅದಕ್ಕಾಗಿ ಅವನು ತುಂಬ ಪ್ರಯತ್ನ ಮಾಡ್ದ. ಆದರೆ ಬ್ರಿಟಿಷ್ ಸರ್ಕಾರ ಏನು ಮಾಡ್ತು ಅಂತ ಹೇಳಿದ್ರೆ ಇದಕ್ಕೆ ಪರವಾನಗಿ ನೀಡಲಿಲ್ಲ. ಪರವಾನಗಿ ನೀಡದಿದ್ದಕ್ಕಾಗಿ ಏನು ಮಾಡ್ದ, ಅದು ಅಲ್ಲಿಗೆ ಕೈ ಬಿಡಬೇಕಾಯಿತು. ಆದರೆ ಮುಂದೆ 1919 ಭಾರತದ ಶಾಸನ ಏನು ಮಾಡ್ತು ಅಂತ ಹೇಳಿದ್ರೆ ಭಾರತದಲ್ಲಿ ಈ ಒಂದು ಪ್ರಿವಿ ಕೌನ್ಸಿಲ್ ಅಥವಾ ಚೇಂಬರ್ ಆಫ್ ಪ್ರಿನ್ಸಸ್ ಅಥವಾ ಈ ರಾಜ್ಕುಮಾರ್ ಮಂಡಳಿಯನ್ನು ವೈಸ್ರಾಯ್ಗೆ ಸಲಹೆ ಕೊಡೋದಕ್ಕಾಗಿ, ಈ ದೇಶದ ಸಮಸ್ಯೆಗಳ ಬಗ್ಗೆ ಸಲಹೆ ಕೊಡೋದಕ್ಕಾಗಿ ಸ್ಥಾಪಿಸಲ್ಪಡ್ತು. ಹಾಗಾದರೆ ಇವನ ದೂರದೃಷ್ಟಿ ಎಷ್ಟಿತ್ತು ಅಂತ ಗೊತ್ತಾಗತ್ತೆ ನಮಗೆ ಅಲ್ವಾ? ಯಾಕೆಂದರೆ ಈ ಪ್ರಿವಿ ಕೌನ್ಸಿಲ್ ಸ್ಥಾಪನೆ ಇದೆಯಲ್ಲ, ಅಂದರೆ ಚೇಂಬರ್ ಆಫ್ ಪ್ರಿನ್ಸಸ್ ಅಥವಾ ರಾಜ್ಕುಮಾರರ ಮಂಡಳಿ, ಇದು ಎಷ್ಟು ಮಹತ್ವ ಇತ್ತು ಅನ್ನೋದನ್ನು ನಾವು ಮುಂದೆ ಬ್ರಿಟಿಷ್ ಸರ್ಕಾರ ಅರ್ಥ ಮಾಡಿಕೊಂಡು 1919 ಭಾರತೀಯ ಶಾಸನಗಳಲ್ಲಿ ಇದನ್ನು ಸೇರಿಸ್ತು. ಅದರ ಮೂಲಕ ಭಾರತದಲ್ಲಿ ಈ ರಾಜ್ಕುಮಾರರ ಮಂಡಳಿ ಸ್ಥಾಪನೆ ಆಗಲ್ಪಡ್ತು ಅಲ್ವಾ, ಚೇಂಬರ್ ಆಫ್ ಪ್ರಿನ್ಸಸ್. ಹಾಗಾದರೆ ಈ ಚೇಂಬರ್ ಆಫ್ ಪ್ರಿನ್ಸಸ್ಸು ಎಷ್ಟು ಒಂದು ಮಹತ್ವ ಇತ್ತು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ನೆಕ್ಸ್ಟು ನಾವು ನೋಡ್ತಾ ಇರೋದು ಯಾವುದು ಅಂತ ಹೇಳಿದ್ರೆ ನೋಡಿ, ಗೋಲ್ಡ್ ಸ್ಟ್ಯಾಂಡರ್ಡ್. ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ ಆ ಗೋಲ್ಡ್ ಸ್ಟ್ಯಾಂಡರ್ಡ್ ನೋಡಿ, ಬಂಗಾರದವನ್ನು ತೂಕದ ಮೌಲ್ಯಮಾಪನದ ಮೂಲಕ ಮಾರಾಟ ಮಾಡಬೇಕನ್ನೋದೇ ಅದರ ಮುಖ್ಯ ಉದ್ದೇಶ ಆಗಿತ್ತು. ಚೇಂಬರ್ ಆಫ್ ಯಾವುದು ಈ ಗೋಲ್ಡ್ ಸ್ಟ್ಯಾಂಡರ್ಡ್. ಆದರೆ ಈ ಗೋಲ್ಡ್ ಸ್ಟ್ಯಾಂಡರ್ಡನ್ನು ಅವತ್ತಿನ ದಿವಸ ಒಪ್ಕೊಳ್ಳದೇ ಇದ್ದರೂ ಕೂಡ ಏನಾಯಿತು ಅಂತ ಹೇಳಿದ್ರೆ ಅದು ಜಾರಿಗೆ ಬರಲಿಲ್ಲ. ಯಾಕಂದರೆ ಭಾರತೀಯರು ಇದರ ಬಗ್ಗೆ ಒಲವು ತೋರಿಸ್ತಿಲ್ಲ. ಇದು ಒಂದು ವೇಳೆ ಅವತ್ತೇ ಜಾರಿಗೆ ಬಂದಿದ್ದರೆ ಭಾರತ ಸರ್ಕಾರಕ್ಕೂ ಮತ್ತು ಭಾರತೀಯರಿಗೂ ತುಂಬ ಮಹತ್ವ ಪಡೆಯಲ್ಪಟ್ಟಿತ್ತು ಈ ಗೋಲ್ಡ್ ಸ್ಟ್ಯಾಂಡರ್ಡ್. ಆದರೆ ಇದು ಭಾರತೀಯರು ಸ್ಪಂದಿಸದೇ ಇರೋದು ಇದೊಂದು ವಿಷಾದನೀಯ ಸಂಗತಿಯಾಗಿತ್ತು ಅಂತ ಹೇಳ್ಬೋದು. ಇದ್ರ ಜೊತೆಗೆ ನೆಕ್ಸ್ಟು ಅವನ ಒಂದು ಇತರೆ ಸುಧಾರಣೆಗಳೇನಾಗಿತ್ತು ಅಂತ ಹೇಳಿದ್ರೆ ಅವನು ಭಾರತೀಯರಿಗಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದ. ಅದೇನಪ್ಪ ಅಂತ ಹೇಳಿದ್ರೆ ಬ್ರಿಟಿಷರು ತಮ್ಮ ಅಧಿಕಾರದ ಬಲದಿಂದ ಭಾರತೀಯರಿಗೆ ದಬ್ಬಾಳಿಕೆಗೆ ಅಥವಾ ಚಿತ್ರಹಿಂಸೆಗೆ ಒಳಪಡಿಸಿದ್ದೇ ಆದರೆ ಅಂಥವರಿಗೆ ಅಥವಾ ಅಂಥವರನ್ನು ನ್ಯಾಯಾಲಯಗಳಲ್ಲಿ ವಿಚಾರಣೆಗೆ ಒಳಪಡಿಸುವಂಥ ಅಧಿಕಾರವನ್ನು ಭಾರತೀಯರಿಗೆ ಮೊಟ್ಟ ಮೊದಲ ಬಾರಿಗೆ ಇವನು ಕೊಡಲ್ಪಟ್ಟ. ಹೀಗಾಗಿ ಭಾರತೀಯರಿಗೆ ಏನಪ್ಪ ಅಂತ ಹೇಳಿದ್ರೆ ತುಂಬ ಅನುಕೂಲವಾಗಲ್ಪಡ್ತು ಇವನು ಪ್ರಾರಂಭಿಸಲ್ಪಟ್ಟಂಥ ಈ ಕಾನೂನಿನ ಸೌಲಭ್ಯ. ಯಾರು ಬ್ರಿಟಿಷ್ ಅಧಿಕಾರಿಗಳು ಈ ಭಾರತೀಯರಿಗೆ ಏನಪ್ಪ ಅಂತ ಹೇಳಿದ್ರೆ
ಅವರು ಅಧಿಕಾರ ಬಲದಿಂದ ದೌರ್ಜನ್ಯ ಮಾಡಿದ್ದೇ ಆದರೆ ಸೊ ಅಂಥ ಅಧಿಕಾರಿಗಳಿಗೆ ನ್ಯಾಯಾಲಯಗಳಲ್ಲಿ ವಿಚಾರಣೆ ಮಾಡಿ ಅವರಿಗೆ ಶಿಕ್ಷೆ ಕೊಡಿಸುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದು ಇವನ ಮತ್ತೊಂದು ಸಾಧನೆ ಅಂತ ಹೇಳ್ಬೋದು. ಹಾಗಾದರೆ ನೆಕ್ಸ್ಟು ಲಾರ್ಡ್ ಲಿಟ್ಟನ್ನ ನಾವು ವಿದೇಶಾಂಗ ನೀತಿಯನ್ನು ನೋಡ್ತಾ ಇದ್ದೀವಿ. ಲಾರ್ಡ್ ಲಿಟ್ಟನ್ ವಿದೇಶಾಂಗ ನೀತಿಯಲ್ಲಿ ಮೊದಲನೇದಾಗಿ ಯಾವುದಪ್ಪ ಅಂತ ಹೇಳಿದ್ರೆ ನೇಪಾಳ ನೀತಿ. ನೇಪಾಳದಲ್ಲಿ ಯಾರಿದ್ರು ಅಂತ ಹೇಳಿದ್ರೆ ಅವತ್ತು ಜಂಗ್ ಬಹದ್ದೂರ್ ಎಂಬುವನು ಆಳ್ವಿಕೆ ನಡೆಸ್ತಾ ಇದ್ದ. ಈ ಜಂಗ್ ಬಹದ್ದೂರ್ ಎಂಬುವನು ಆಳ್ವಿಕೆ ನಡೆಸ್ತಾ ಇದ್ನಲ್ಲ ನೇಪಾಳದಲ್ಲಿ, ಆ ಜಂಗ್ ಬಹದ್ದೂರ್ ಎಂಬ ನೇಪಾಳದಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದು ಇವನು ಕ್ರಿಸ್ತಶಕ 1857ರಲ್ಲಿ ಈ ಬ್ರಿಟಿಷರಿಗೆ ಮಹಾದಂಗೆಯನ್ನು ಹತ್ತಿಕ್ಕೋದ್ರಲ್ಲಿ ಅವನು ತುಂಬ ಉಪಕಾರವನ್ನು ಮಾಡಲ್ಪಟ್ಟಿದ್ದ, ಸಹಾಯವನ್ನು ಮಾಡಲ್ಪಟ್ಟಿದ್ದ, ಸೈನಿಕ ಸಹಾಯವನ್ನು ನೀಡಲ್ಪಟ್ಟಿದ್ದ. ಆದರೆ ಸೊ ಅವನು ಬ್ರಿಟಿಷ್ ಅಧಿಕಾರಿಗಳನ್ನ ತನ್ನ ಹತ್ರ ಇಟ್ಕೊಳ್ಳೋಕೆ ಅವನು ಒಪ್ಕೊಂಡಿರಲಿಲ್ಲ. ಹಾಗೆ ಅವ್ರನ್ನು ಹೊರಹಾಕಲ್ಪಟ್ಟಿದ್ದ. ಆದರೂ ಕೂಡ ಲಾರ್ಡ್ ಲಿಟ್ಟನ್ ಜೊತೆ ಅವನು ತುಂಬ ಉತ್ತಮವಾದಂಥ ಸಂಬಂಧವನ್ನು ಹೊಂದಿದ್ದ. ಕ್ರಿಸ್ತಶಕ 1878ರವರೆಗೂ ಅವನು ಬದುಕಿರುವವರೆಗೂ ಈ ಲಾರ್ಡ್ ಲಿಟ್ಟನ್ ಜೊತೆ ಸಂಬಂಧ ಉತ್ತಮವಾಗಿತ್ತು. ನೇಪಾಳದ ಅವತ್ತಿನ ದೊರೆಯಾಗಿದ್ದಂಥ ಜಂಗ್ ಬಹದ್ದೂರ್ನು ಈ ರೀತಿಯಾಗಿ ಲಾರ್ಡ್ ಲಿಟ್ಟನ್ನ ನೇಪಾಳ ಜೊತೆ ಸಂಬಂಧವನ್ನು ಹೊಂದಿದ್ದ. ನೆಕ್ಸ್ಟ್ ನಾವು ನೋಡ್ತಾ ಇರಬೇಕಾದ್ರೆ ವಾಯುವ್ಯ ಗಡಿ ನೀತಿ. ಲಾರ್ಡ್ ಲಿಟ್ಟನ್ದು ಏನಾಗಿತ್ತು ಅಂತ ಹೇಳಿದ್ರೆ ವಾಯುವ್ಯ ಗಡಿ ಎಲ್ಲ ಪ್ರದೇಶಗಳನ್ನು ಕೂಡ ಬ್ರಿಟಿಷರ ನಿಯಂತ್ರಣಕ್ಕೊಳಪಡಿಸುವಂಥ ಉದ್ದೇಶ ಇಟ್ಕೊಂಡಿದ್ದ. ಆ ವಾಯುವ್ಯ ಗಡಿ ಬ್ರಿಟಿಷರ ನಿಯಂತ್ರಣಕ್ಕೆ ಬರಬೇಕನ್ನೋದೇ ಅವ್ರ ಉದ್ದೇಶ ಆಗಿತ್ತು. ಯಾಕೆಂದರೆ ಅವತ್ತು ವಾಯುವ್ಯದ ಎಲ್ಲ ಪ್ರದೇಶಗಳು, ಬಹುತೇಕವಾದಂಥ ಪ್ರದೇಶಗಳು ಪಂಜಾಬಿನ ಆಳ್ವಿಕೆಗೊಳಪಟ್ಟಿತ್ತು, ಸಿಖ್ಖರ ಆಳ್ವಿಕೆಗೊಳಪಟ್ಟಿತ್ತು. ಹಾಗಾಗಿ ಈ ಸಿಖ್ಖರ ಆಳ್ವಿಕೆಯಿಂದ ಮುಕ್ತಿಗೊಳಿಸಿ ಇಡೀ ಪಂಜಾಬ್ ಅಥವಾ ಇಡೀ ವಾಯುವ್ಯ ಭಾಗ, ಪಾಕಿಸ್ತಾನದ ಬಲೂಚಿಸ್ತಾನದ ಭಾಗ, ಹಾಗೆಯೇ ಬಹುತೇಕ ಪ್ರದೇಶಗಳನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಬೇಕನ್ನೋದೇ ಅವನ ಉದ್ದೇಶ ಆಗಿತ್ತು. ಹಾಗಾಗಿ ಈ ಭಾಗದ ಖಾನ್ ಎಂಬ ದೊರೆಯ ಸಹಾಯದಿಂದಾಗಿ ಲಾರ್ಡ್ ಲಿಟ್ಟನ್ ಏನು ಮಾಡ್ದ ಅಂತ ಹೇಳಿದ್ರೆ ಈ ಭಾರತದ ವಾಯುವ್ಯ ಭಾಗದಲ್ಲಿದ್ದಂಥ ಕ್ವೆಟ್ಟಾ ಹಾಗೆ ಬಲೂಚಿಸ್ತಾನ್ ಹೀಗೆ ಬಹುತೇಕ ಪ್ರದೇಶಗಳನ್ನು ಏನು ಮಾಡ್ದ ಅಂತ ಹೇಳಿದ್ರೆ ಅವ ಬ್ರಿಟಿಷರ ನೇರ ಆಳ್ವಿಕೆಗೊಳಪಡಿಸುವಲ್ಲಿ ಯಶಸ್ವಿ ಒಳಪಡಿಸ್ಕೊಂಡ. ಸೊ ಯಾವಾಗ ಬಲೂಚಿಸ್ತಾನ ವಶಪಡಿಸ್ಕೊಂಡ ತಕ್ಷಣ ಈ ಬಲೂಚಿಸ್ತಾನದ ಮೂಲಕ ಏನಾಯಿತು ಅಂತ ಹೇಳಿದ್ರೆ ಕಂದಹಾರ ಮೂಲಕ ಅಫ್ಘಾನಿಸ್ತಾನ ಪ್ರವೇಶ ಮಾಡೋಕ್ಕೆ ತುಂಬ ಉಪಯುಕ್ತವಾದಂಥ ಒಂದು ಮಾರ್ಗ ಬ್ರಿಟಿಷರಿಗೆ ದೊರಕಲ್ಪಡ್ತು ಅಂತ ಹೇಳ್ಬೋದು. ಹಾಗಾದರೆ ನಾವು ಮೂರನೇದಾಗಿ ಲಿಟ್ಟನ್ನ ವಾಯುವ್ಯ ಗಡಿ ನೀತಿಯನ್ನು ನೋಡೋಣ. ಸೊ ಲಿಟ್ಟನ್ನ ವಾಯುವ್ಯ ಗಡಿ ನೀತಿ ಬಗ್ಗೆ ನಾವು ನೋಡ್ತಾ ಇರಬೇಕಾದ್ರೆ ಲಾರ್ಡ್ ಲಿಟ್ಟನ್ನ ಇವನು ವಾಯುವ್ಯ ಗಡಿ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕಾಯ್ತು ಇವನ ಆಳ್ವಿಕೆ ಕಾಲದಲ್ಲಿ. ಯಾಕೆ ಅಂತ ಹೇಳಿದ್ರೆ ಈ ಅಫ್ಘಾನಿಸ್ತಾನದ ಪ್ರದೇಶವನ್ನು ವಶಪಡಿಸ್ಕೊಳ್ಳೋಕ್ಕೆ ರಷ್ಯಾ ತುಂಬ ತುದಿಗಾಲದಲ್ಲಿ ನಿಂತ್ಕೊಂಡಿತ್ತು, ಉತ್ಸಾಹವನ್ನು ಹೊಂದಿತ್ತು ಅಫ್ಘಾನಿಸ್ತಾನ ವಶಪಡಿಸ್ಕೊಳ್ಬೇಕು ಅಂತೇಳಿ. ಅವತ್ತು ಅಫ್ಘಾನಿಸ್ತಾನದಲ್ಲಿ ಯಾರಿದ್ರು ಅಂತ ಹೇಳಿದ್ರೆ ಅಮೀರ ಯಾರಿದ್ದ ಅಂತ ಹೇಳಿದ್ರೆ ಸೊ ಅವತ್ತು ಸೇರ್ ಅಲಿ ಎಂಬುವನು ಅಮೀರ್ನಾಗಿದ್ದ. ಸೇರ್ ಅಲಿಗೆ ಭಾರತದ ಬ್ರಿಟಿಷರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕಿಂತ ತನ್ನ ಉತ್ತರಕ್ಕಿರುವಂಥ ರಷ್ಯಾದ ಜೊತೆ ಸಂಬಂಧವನ್ನು ಬೆಳೆಸೋದ್ರಲ್ಲಿ ಅವನಿಗೆ ತುಂಬ ಆಸಕ್ತಿ ಇತ್ತು. ಹಾಗಾಗಿ ಅವನೇನು ಮಾಡ್ದ ಅಂತ ಹೇಳಿದ್ರೆ ನೋಡಿ, ಅವ ರಷ್ಯಾ ಜೊತೆಗೆ ತುಂಬ ಒಲವನ್ನು ತೋರಿಸ್ತಾ ಇರೋದ್ರಿಂದ ಲಾರ್ಡ್ ಲಿಟ್ಟನ್ನ ಅನಿವಾರ್ಯವಾಗಿ ಅವನಿಗೆ ಸರಿಯಾಗಿ ತಿಳಿ ಹೇಳೋದಕ್ಕಾಗಿ ಮತ್ತು ಭಾರತದ ಜೊತೆ ಉತ್ತಮ ಸಂಬಂಧವನ್ನು ಹೊಂದೋದಕ್ಕಾಗಿ ಒಂದು ನಿಯೋಗ ಕಳಿಸ್ಕೊಡ್ತಾನೆ ಅಫ್ಘಾನಿಸ್ತಾನಕ್ಕೆ. ನಿಯೋಗ ಕಾಬೂಲಿಗೆ ಬಂದು ಸೇರ್ ಅಲಿಗೆ ಹೇಳುತ್ತೆ, ಇಲ್ಲ ನೀನು ಬ್ರಿಟಿಷರ ಮಿತ್ರನಾಗು, ಬ್ರಿಟಿಷರ ಜೊತೆ ಉತ್ತಮವಾದಂಥ ಸಂಬಂಧ ಹೊಂದು, ಹಾಗೆಯೇ ನಿನ್ನ ಆಸ್ಥಾನದಲ್ಲಿ ಒಬ್ಬ ಆಂಗ್ಲ ರೆಸಿಡೆಂಟನ್ನು ಇಟ್ಕೊಳ್ಬೇಕು ಅಂಥೇಳಿ ಅದು ಸಲಹೆ ನೀಡುತ್ತೆ ಮತ್ತು ಮನವಿಯನ್ನು ಮಾಡಿಕೊಳ್ಳುತ್ತೆ. ಇದನ್ನು ತಿರಸ್ಕರಿಸಿದ್ರಿಂದ ಲಾರ್ಡ್ ಲಿಟ್ಟನ್ಗೆ ತುಂಬ ಬೇಜಾರಾಗುತ್ತೆ. ಇವನಿಗೆ ಬಾಯಿ ಮಾತುಗಳಿಂದ ಹೇಳಿದ್ರೆ ಸಾಕಾಗೋದಿಲ್ಲ, ಇವನ ಜೊತೆ ಯುದ್ಧನೇ ಅನಿವಾರ್ಯ ಅಂಥೇಳಿ ಅವನು ಭಾವಿಸ್ಕೊಂಡು ಏನು ಮಾಡ್ದ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಈ ಅಫ್ಘಾನಿಸ್ತಾನದ ಮೇಲೆ ಎರಡನೇ ಆಂಗ್ಲೋ ಅಫ್ಘಾನ್ ಯುದ್ಧವನ್ನು ಘೋಷಿಸಬೇಕಾಗತ್ತೆ. ಈ ಎರಡನೇ ಆಂಗ್ಲೋ ಅಫ್ಘಾನ್ ಯುದ್ಧ ಕ್ರಿಸ್ತಶಕ 1878ರಲ್ಲಿ ಪ್ರಾರಂಭ ಆಯಿತು. ಅವತ್ತು ಸೇರ್ ಅಲಿ ಮೇಲೆ ದಾಳಿ ಮಾಡೋಕ್ಕೆ ಅವತ್ತು ಏನು ಮಾಡಿದ ಅಂತ ಹೇಳಿದ್ರೆ ಲಾರ್ಡ್ ಲಿಟ್ಟನ್ನ 3 ಸೈನ್ಯ ಪಡೆಯನ್ನು ಕಳಿಸ್ಕೊಡ್ತಾನೆ. ಒಂದು ಸೈನ್ಯ ಪಡೆ ಕಾಬೂಲ್ ಕಣಿವೆ ಮೂಲಕ ಹೋಗುತ್ತೆ, ಮತ್ತೊಂದು ಸೈನ್ಯ ಪಡೆ ಕುರ್ರಮ್ ಕಣಿವೆ ಮೂಲಕ ಹೋಗುತ್ತೆ, ಮತ್ತೊಂದು ಸೈನ್ಯ ಪಡೆ ಬೋಲನ್ ಕಣಿವೆ ಮೂಲಕ ಹೋಗುತ್ತೆ. ಈ ರೀತಿಯಾಗಿ 3 ಕಣಿವೆಗಳ ಮೂಲಕ ಸಾಗಲ್ಪಟ್ಟಂಥ ಸೈನ್ಯ ಪಡೆ
ಸೊ ಖುರ್ರಂ ಕಣಿವೆ ನಾಯಕತ್ವದಲ್ಲಿ ರಾಬರ್ಟ್ ನಾಯಕತ್ವ ವಹಿಸ್ಕೊಂಡಿದ್ದ. ಹಾಗೆಯೇ ಇನ್ನುಳಿದು 2 ಪಡೆಗಳು ಬೋಲಾನ್ ಮತ್ತು ಹಾಗೆಯೇ ಕಾಬೂಲ್ ಕಣಿವೆ ಮೂಲಕ ಪ್ರವೇಶಿಸಲ್ಪಟ್ಟು ಇಡೀ ಅಫ್ಘಾನಿಸ್ತಾನವನ್ನು ಸುತ್ತುವರಿಯಲ್ಪಟ್ಟವು. ಆಗ ಅಫ್ಘಾನಿಸ್ತಾನವನ್ನು ಸುತ್ತುವರಿಯಲ್ಪಟ್ಟಾಗ ಈ ಒಂದು ಸೇರ್ ಅಲಿ ಏನು ಮಾಡ್ದ ಅಂತ ಹೇಳಿದ್ರೆ ರಷ್ಯಾಕ್ಕೆ ಸಹಾಯವನ್ನು ಕೇಳ್ತಾನೆ. ರಷ್ಯಾಕ್ಕೆ ಸಹಾಯವನ್ನು ಕೇಳಲ್ಪಟ್ಟ ಆಗ ರಷ್ಯಾ ತುರ್ತು ಸ್ಥಿತಿಯಲ್ಲಿ ಇವನಿಗೆ ಸಹಾಯ ನೀಡುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಆಗ ಸಹಾಯ ನೀಡುವಂಥ ಸ್ಥಿತಿಯಲ್ಲಿ ಇರದೇ ಇದ್ದಾಗ ಅನಿವಾರ್ಯವಾಗಿ ಇವನು ಏಕಾಂಗಿಯಾಗಿ ಯುದ್ಧ ಮಾಡಬೇಕಾಯಿತು. ಏಕಾಂಗಿಯಾಗಿ ಯುದ್ಧ ಮಾಡಿ ಕೊನೆಗೆ ಸೋಲನ್ನು ಅನುಭವಿಸ್ಬೇಕಾಯಿತು. ಸೊ ಸೋತಿದ್ರಿಂದಾಗಿ ಅವನೇನು ಮಾಡ್ದ ಅಂತ ಹೇಳಿದ್ರೆ ಅಫ್ಘಾನಿಸ್ತಾನ ಬಿಟ್ಟು ಅಲ್ಲಿಂದ ಸೀದಾ ಎಲ್ಲಿಗೆ ಅಂದರೆ ಅವನು ತುರ್ಕಿಸ್ತಾನಕ್ಕೆ ಓಡೋಗ್ತಾನೆ. ತುರ್ಕಿಸ್ತಾನಕ್ಕೆ ಓಡೋಗಿ ಈ ಯುದ್ಧ ಎಷ್ಟರಲ್ಲಿ ನಡೀತು ಅಂತ ಹೇಳಿದ್ರೆ ನವೆಂಬರ್ನಲ್ಲಿ ನಡೀತು. ನವೆಂಬರ್ ತಿಂಗಳಲ್ಲಿ 2ನೇ ಆಂಗ್ಲೋ ಅಫ್ಘಾನ್ ಯುದ್ಧ ನಡೀತು. ಸೋತಂಥ ಕ್ರಿಸ್ತಶಕ 1878 ನವೆಂಬರ್ ತಿಂಗಳ ಸೋತಂಥ ಸೇರ್ ಅಲಿ ತುರ್ಕಿಸ್ತಾನಕ್ಕೆ ಓಡೋಗ್ತಾನೆ. ಓಡೋದ್ಮೇಲೆ ಕಜಕಿಸ್ತಾನಕ್ಕೆ ಓಡೋಗ್ತಾನೆ. ಕಜಕಿಸ್ತಾನಕ್ಕೆ ಓಡೋದ್ಮೇಲೆ ಕೊನೆಗೆ ಅಲ್ಲೇನೇ ಸಾಯ್ತಾನವ. ಎಷ್ಟು? ಕ್ರಿಸ್ತಶಕ 1879 ಆರಂಭದಲ್ಲಿ ಅವನಲ್ಲಿನೇ ಸತ್ತೋಗ್ತಾನೆ ತುರ್ಕಿಸ್ತಾನದಲ್ಲಿ. ಕೊನೆಗೆ ತುರ್ಕಿಸ್ತಾನ ಬ್ರಿಟಿಷರ ಕೈವಶ ಆಗುತ್ತೆ. ತುರ್ಕಿಸ್ತಾನದಲ್ಲಿ ಆ ಸೇರ್ ಅಲಿಯ ಮಗ ಅಸ್ತಿತ್ವದಲ್ಲಿದ್ದ. ಆ ಸೇರ್ ಅಲಿ ಮಗನ ಜೊತೆ ಏನು ಮಾಡ್ದ ಅಂತ ಹೇಳಿದ್ರೆ ಈ ಲಿಟ್ಟನ್ನ ಅಯೂಬ್ ಖಾನ್ ಅಂತಿದ್ದ. ಸೇರ್ ಅಲಿ ಮಗ ಅಯೂಬ್ ಖಾನ್ ಜೊತೆ ಗಂಡು ಮಕ್ಕ ಒಪ್ಪಂದ ಮಾಡ್ಕೊಳ್ತಾನೆ. ಆ ಗಂಡು ಮಕ್ಕ ಒಪ್ಪಂದದ ಪ್ರಕಾರ ಅವನನ್ನು ಅಫ್ಘಾನಿಸ್ತಾನದ ದೊರೆಯನ್ನಾಗಿ ಮಾಡ್ತಾನೆ. ಹಾಗೆ ಅವನು ಒಪ್ಪಂದದ ಪ್ರಕಾರ ಏನು ಮಾಡಬೇಕಾಯ್ತು ಅಂತ ಹೇಳಿದ್ರೆ ಬ್ರಿಟಿಷರ ರೆಸಿಡೆಂಟನ್ನು ಇಟ್ಕೊಳ್ಬೇಕಾಯ್ತು. ವಾರ್ಷಿಕ 6 ಲಕ್ಷ ರೂಪಾಯಿಗಳ ಒಂದು ಪರಿಹಾರ ಮೊತ್ತವನ್ನು ವಾರ್ಷಿಕವಾಗಿ ಅವನೇನು ಮಾಡಬೇಕಾಯ್ತು ಅಂತ ಹೇಳಿದ್ರೆ ಬ್ರಿಟಿಷರಿಗೆ 6 ಲಕ್ಷ ರೂಪಾಯಿಗಳನ್ನು ನೀಡಬೇಕಾಯಿತು. ಹಾಗೆಯೇ ಬ್ರಿಟಿಷರ ಒಪ್ಪಿಗೆ ಇಲ್ಲದೇ ಯಾರ ಮೇಲೆ ದಾಳಿ ಮಾಡೋದಕ್ಕೆ ದಂಡೆ ತೆಗೋದಕ್ಕೆ ಅವನು ದಂಡೆ ತಗೋದಿಲ್ಲ ಅಂಥೇಳಿ ಒಪ್ಕೊಳ್ಳಲ್ಪಟ್ಟ. ಹೀಗೆ ಕೆಲವು ನಿರ್ಬಂಧಗಳನ್ನು ಹಾಕಿ ಅವನನ್ನು ಬ್ರಿಟಿಷರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅಫ್ಘಾನಿಸ್ತಾನದ ದೊರೆಯನ್ನಾಗಿ ಅಯೂಬ್ ಖಾನನ್ನಾಗಿ ಮಾಡಿದರು. ಆದರೆ ಇದು ಕೂಡ ಬಹಳ ದಿವಸ ಬದುಕೋದಿಲ್ಲ. ಅದನ್ನು ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ. ಆ ಒಪ್ಪಂದ ಎಷ್ಟು ಯಶಸ್ವಿ ಆಗುತ್ತೆ ಅಂತೇಳಿ ನೋಡೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೆ ನಾಳೆ ಸಿಗೋಣ. ಓಕೆ, ಬಾಯ್.